ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಕನ್ನಡ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಭಾಗ 2 ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾನು ಪದ್ಯ ಭಾಗ, ಗದ್ಯ ಭಾಗ ಮತ್ತು ಪೂರಕ ಪಾಠದಿಂದ 1 ಮತ್ತು 2 ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಓದ್ಕೋಬೇಕು ಅಂತ ತಿಳಿಸಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಛಂದಸ್ಸು, ಅಲಂಕಾರ, ಗಾದೆಗಳು ಮತ್ತು ಕವಿಕಾವ್ಯ ಪರಿಚಯ. ಸೊ ಇವುಗಳನ್ನು ಮತ್ತು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಯಾವೆಲ್ಲ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ ಮಕ್ಕಳ, 30ನೇ ಪ್ರಶ್ನೆ ಛಂದಸ್ಸಿನ ಮೇಲೆ ಕೊಟ್ಟಿರ್ತಾರೆ. ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ನೀವು ಛಂದಸ್ಸನ್ನು ಬರೀಬೇಕು. 3 ಅಂಕ ಇರುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಹಿಂಟ್ ಇರಲಿ ಮಕ್ಕಳ, ಛಂದಸ್ಸನ್ನು ಕೊಟ್ಟಾಗ ನಿಮಗೆ ಒಂದು ಸಾಲಿದ್ರೆ ಅವು ಖ್ಯಾತ ಕರ್ನಾಟಕ ವೃತ್ತಗಳೇ ಆಗಿರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಸಾಲ ಲೈನ್ ಕೊಡ್ತಾ ಇದ್ದಾರೆ ಅಂದರೆ ಗಮನ ಕೊಡಿ, ಅದು ವೃತ್ತಗಳಿಗೆ ಸಂಬಂಧಪಟ್ಟದ್ದು, ಅದು ಕಂದ ಪದ್ಯ ಅಲ್ಲ ಮತ್ತು ಷಟ್ಪದಿ ಅಲ್ಲ. ಹಾಗಾಗಿ ಒಂದು ಸಾಲು ಬಂದಾಗ ಅದು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತವೆ. ಅದೇ 2 ಸಾಲುಗಳನ್ನು ಕೊಟ್ಟಿದ್ರೆ 100% ಅದು ಕಂದ ಪದ್ಯ ಆಗಿರುತ್ತೆ. ನಿಮಗಿದು ಹಿಂಟ್ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. 3 ಸಾಲು ಕೊಟ್ಟಿದ್ರೆ ಷಟ್ಪದಿ. ಆ 3 ಸಾಲಲ್ಲಿ ಷಟ್ಪದಿ ನಿಮಗೆ ಜಾಸ್ತಿ ಕೇಳುವಂಥದ್ದು ವಾರ್ಧಕ ಮತ್ತು ಭಾಮಿನಿ ಷಟ್ಪದಿ. ಅರ್ಥ ಆಗ್ತಾ ಇದೆಯಾ? ವಾರ್ಧಕ ಮತ್ತು ಭಾಮಿನಿ ಷಟ್ಪದಿಗೂ ವ್ಯತ್ಯಾಸ ಇದೆ. ವಾರ್ಧಕ ಅಂದರೆ ಅಲ್ಲಿ 5 ಮಾತ್ರೆಗಳ ಗಣ ಇರ್ತವೆ. ಭಾಮಿನಿ ಷಟ್ಪದಿ ಅಂತ ಹೇಳಿದರೆ 3-4 3-4 3-4 ಅಂತ ಇರ್ತದೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮಕ್ಕಳ. ಆ್ಯಂಡ್ ಮತ್ತು ಇನ್ನೊಂದು ಹಿಂಟ್ಸ್ ಏನಪ್ಪ ಅಂದರೆ, ಕೌರವೇಂದ್ರನ ಕೊಂದೆ ನೀನು ಆ ಪದ್ಯದಿಂದ ಏನಾದರೂ ನಿಮಗೆ ಸಾಲುಗಳು ಬಂದರೆ ಅದು ಆಬ್ವಿಯಸ್ಲಿ ಭಾಮಿನಿ ಷಟ್ಪದಿ. ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಕೌರವೇಂದ್ರನ ಕೊಂದೆ ನೀನು ಅಂತ ಮಿಂದ ನಿಮಗೆ ಏನಾರು ಲೈನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅದು ಭಾಮಿನಿ ಷಟ್ಪದಿ ಆಗಿರುತ್ತೆ. ಹಾಗಾಗಿ ಪ್ರಸ್ತಾರ ಹಾಕಿ ಅಭ್ಯಾಸವನ್ನು ಮಾಡೋದಕ್ಕೆ ಕಲ್ತ್ಕೊಳ್ಳಿ. ನೆಕ್ಸ್ಟು ವೀರಲವ ಪದ್ಯದಿಂದ ಏನಾದರೂ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅಲ್ಲಿಂದ ಸಾಲುಗಳನ್ನ ತಗೊಂಡಿದ್ದಾರೆ ಅಂದರೆ ವಾರ್ಧಕ ಷಟ್ಪದಿ, ಅಂದರೆ 5 ಮಾತ್ರೆಗಳ ಗಣ ನಿಮಗಲ್ಲಿ ಬರುವಂಥದ್ದು. ಹಾಗಾಗಿ ಆ 2 ಪೋಯಮ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರಿ. ಹೆಚ್ಚಾಗಿ ಅವುಗಳಲ್ಲೇ ಕೊಡುವ ಸಾಧ್ಯತೆ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಹಿಂಟ್ಸು, 1 ಸಾಲನ್ನು ಕೊಟ್ಟರೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರ್ತವೆ. ನೆಕ್ಸ್ಟ್ 2 ಸಾಲು ಬಂದರೆ ಕಂದ ಪದ್ಯ, 3 ಸಾಲು ಬಂದರೆ ಷಟ್ಪದಿ. ಅದರಲ್ಲಿ ನೀವು ಆ ಇದು ಪ್ರಸ್ತಾರ ಹಾಕಬೇಕಾದ್ರೆ ಮತ್ತು ಗಣ ವಿಭಾಗ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. 4-4 ಬಂದರೆ ಕಂದ ಪದ್ಯ, 4-5 ಬಂದರೆ ಭಾಮಿನಿ, 5-5 ಬಂದರೆ ವಾರ್ಧಕ ಷಟ್ಪದಿ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಮತ್ತು ಇನ್ನೊಂದು ಹಿಂಟ್ಸ್ ಏನಪ್ಪ ಅಂದರೆ, ಪದ್ಯದ ಸಾಲುಗಳು ಚಿಕ್ಕದಾಗಿದ್ದು ಮೊದಲನೇ ಸಾಲಿನಲ್ಲಿ ಬರೀ 14 ಮಾತ್ರೆಗಳಿದ್ರೆ, ಅರ್ಥ ಆಗ್ತಿದೆಯಾ, ಅದು ಭಾಮಿನಿ ಷಟ್ಪದಿ ಆಗುತ್ತೆ. ಮತ್ತು 3-4 ಗಣಗಳಿಗೆ ನೀವು ವಿಭಾಗ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಅದು ಭಾಮಿನಿ ಷಟ್ಪದಿ ಆಗಿರುತ್ತೆ. ಮತ್ತು 14 ಮಾತ್ರೆಗಳಿಗಿಂತ ಹೆಚ್ಚು ಮಾತ್ರೆಗಳಿದ್ದಾವೆ ಮೊದಲನೇ ಸಾಲಲ್ಲಿ. ಪದ್ಯದ ಸಾಲಿನ ಮೊದಲನೇ ಸಾಲಲ್ಲಿ 14 ಮಾತ್ರೆಗಿಂತ ಜಾಸ್ತಿ ಬರ್ತಾ ಇದ್ದಾವೆ ಅಂದರೆ ಆಬ್ವಿಯಸ್ಲಿ ಅದು ವಾರ್ಧಕ ಷಟ್ಪದಿ ಆಗಿರುತ್ತೆ. ಹಾಗಾಗಿ 2 ಹಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಭಾಮಿನಿ ಷಟ್ಪದಿಯ ಸಾಲು ಚಿಕ್ಕದಾಗಿರ್ತದೆ, ವಾರ್ಧಕ ಷಟ್ಪದಿಯ ಸಾಲುಗಳು ದೊಡ್ಡದಾಗಿರ್ತದೆ. ನೆಕ್ಸ್ಟು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬಂದರೆ ನಿಮಗೆ 2 ಹೆಚ್ಚಾಗಿ ಕೊಡ್ತಾರೆ. ಒಂದು ಚಂಪಕಮಾಲಾ ವೃತ್ತ ಮತ್ತು ಇನ್ನೊಂದು ಉತ್ಪಲಮಾಲಾ ವೃತ್ತವನ್ನು ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಳಿ. ಏಕೆಂದರೆ ಅದರಲ್ಲಿ ಹೆಚ್ಚು ಬರುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಒಂದು ಸಾಲು ಕೊಟ್ಟಾಗ ಮೊದಲ 3 ಅಕ್ಷರಗಳು 1 ಗಣ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಮೊದಲ 3 ಅಕ್ಷರಗಳಿಗೆ 1 ಗಣ ಮಾಡಬೇಕು. ಚಂಪಕಮಾಲಾ ವೃತ್ತದಲ್ಲಿ ಏನಾಗುತ್ತೆ ಅಂದರೆ ಮೊದಲ ಗಣದ 3 ಅಕ್ಷರಗಳು ಲಘುವಾಗಿದ್ರೆ, ಅರ್ಥ ಆಗ್ತಾ ಇದೆಯಾ, ಒಂದು ಸಾಲಿನ ಮೊದಲ 3 ಅಕ್ಷರಗಳ ಗಣಗಳು ಏನಾಗಿದೆ ಲಘು ಆಗಿದ್ರೆ ಅದು ಚಂಪಕಮಾಲಾ ವೃತ್ತನೇ ಆಗಿರುತ್ತೆ. 3 ಆಗಿಲ್ಲ ಅಂತ ಹೇಳಿದರೆ, 3 ಅಕ್ಷರಗಳು ಲಘು ಆಗಿಲ್ಲ ಅಂತ ಹೇಳಿದ್ರೆ ಅದು ಉತ್ಪಲಮಾಲಾ ವೃತ್ತ. ಸೊ ಇದಿಷ್ಟು ಹಿಂಟ್ಸನ್ನು ನೀವು ಇಟ್ಕೊಂಡು ಛಂದಸ್ಸನ್ನು ಹಾಕೋದನ್ನು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಿಮಗಿಲ್ಲಿ ನೋಡಿ ಪದ್ಯದ ಸಾಲುಗಳನ್ನು ಕೊಡಲಾಗಿದೆ. ಪುಟಿದ ನೋರ್ವರು ಮೆನ್ನೊಡ ಹುಟ್ಟಿದ ನೋರ್ವರ ಮಿರ್ದಿಚ್ಚಿ ಸತ್ತೊಡೆ ಕೋಪಂ. ಸೊ ಇಲ್ಲಿ ನೀವು ಹಾಕ್ತಾ ಬನ್ನಿ, ಪ್ರಸ್ತಾರವನ್ನು ಹಾಕ್ತಾ ಬನ್ನಿ. ಗೊತ್ತಿರುತ್ತೆ ನಿಮಗೆ ಲಘು ಯಾವಾಗ ಹಾಕಬೇಕು, ಗುರು ಯಾವಾಗ ಹಾಕಬೇಕು. ನಿಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒತ್ತಕ್ಷರಗಳಿದ್ದಾಗ, ದೀರ್ಘಾಕ್ಷರಗಳಿದ್ದಾಗ ಆವಾಗ ಬಂದಾಗ ಗುರು ಹಾಕ್ತೀರಾ. ಇನ್ನು ನಾರ್ಮಲಿ ರಿಸ್ವ ಸ್ವರಗಳು ಬಂದಾಗ ನೀವು ಲಘುವನ್ನು ಹಾಕ್ತೀರಾ. ಸೊ ಈ ರೀತಿ ಪ್ರಸ್ತಾರವನ್ನು ವಿಭಾಗ ಮಾಡಬೇಕಾದ್ರೆ 4-4 ಬಂದರೆ ಅದು ಕಂದ ಪದ್ಯನೇ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಪ್ರಸ್ತಾರವನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. 4-4 ಮಾತ್ರೆಗಳ ಗಣ ಬಂದರೆ ಅದು ಕಂದ ಪದ್ಯ. ನೆಕ್ಸ್ಟ್ ಭಾಮಿನಿ ಷಟ್ಪದಿಗೆ ಬಂದರೆ, ಸೊ ಆಗಲೇ ಹೇಳಿದೆ ನಾನು, ಕೌರವೇಂದ್ರನ ಕೊಂದೆ ನೀನು ಆ ಪಾಠದ ಪೋಯಮಲ್ಲಿ ಬರುವಂಥದ್ದೆಲ್ಲ ಭಾಮಿನಿ ಷಟ್ಪದಿ, ವೀರಲವದಿಂದ ಬರುವಂಥದ್ದೆಲ್ಲ ವಾರ್ಧಕ ಷಟ್ಪದಿ. ಸೊ ಭಾಮಿನಿ ಷಟ್ಪದಿಗೆ ಬಂದಾಗ ಮೊದಲ ಸಾಲುಗಳು ಚಿಕ್ಕದಾಗಿರುತ್ತೆ ಮತ್ತು ಅಲ್ಲಿ
4 ಮಾತ್ರೆಗಳ ಗಣ ಇರ್ತವಲ್ಲ, ಸೊ ಅವುಗಳನ್ನು ನೀವು ಇದು ಮಾಡಿದಾಗ ಕೂಡಿಸಿದಾಗ ಅಲ್ಲಿ 14 ಮಾತ್ರೆ ಬರ್ತವೆ. ಸೊ 14 ಮಾತ್ರೆ ಬರ್ತಾ ಇದೆ ಅಂದರೆ ಅದು ಆಬ್ವಿಯಸ್ಲಿ ಭಾಮಿನಿ ಷಟ್ಪದಿನೇ ಆಗಿರುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹಾಕಿ ನೀಟಾಗಿ ಈ ರೀತಿ ಲಘುಗುರು ಹಾಕಿ ಪ್ರಸ್ತಾರವನ್ನು ನೀವು ಹಾಕಿ ವಿಭಾಗ ಮಾಡಬೇಕು. ನೆಕ್ಸ್ಟ್ ವಾರ್ಧಕ ಷಟ್ಪದಿಗೆ ಬಂದರೆ ನೋಡಿ, ಅಲ್ಲಿ ಭಾಮಿನಿ ಷಟ್ಪದಿಗೂ ವಾರ್ಧಕ ಷಟ್ಪದಿಗೂ ಡಿಫ್ರೆನ್ಸ್ ಇದೆ. ಭಾಮಿನಿ ಷಟ್ಪದಿಯಲ್ಲಿ ಏನಾಗಿದೆ 12 ಮಾತ್ರೆಗಳ ಗಣ ಇರುತ್ತೆ. ಆದರೆ ವಾರ್ಧಕ ಷಟ್ಪದಿಗೆ ಬಂದರೆ ನಿಮಗೆ 20 ಮಾತ್ರೆಗಳ ಗಣ ಸಿಗುತ್ತೆ. ಹಂಗಾಗಿ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಭಾಮಿನಿ ಷಟ್ಪದಿಯ ಮೊದಲ ಸಾಲು ಚಿಕ್ಕದಾಗಿರುತ್ತೆ, ವಾರ್ಧಕ ಷಟ್ಪದಿಯ ಮೊದಲ ಸಾಲು ದೊಡ್ಡದಾಗಿರುತ್ತೆ. ಹಾಗಾಗಿ ಈ ಹಿಂಟನ್ನಾದರೂ ನೀವು ಗಮನಿಸ್ಕೊಂಡು ಅಟ್ಲೀಸ್ಟ್ ವಾರ್ಧಕ ಷಟ್ಪದಿ ಅಂತ ಬಂದರೆ 1 ಅಂಕ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಈ ಥರ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟು ಖ್ಯಾತ ಕರ್ನಾಟಕ ವೃತ್ತಗಳು. ಸೊ ಇವುಗಳಿಗೆ ಬಂದರೆ ಫಸ್ಟ್ ನಿಮಗೆ ಉತ್ಪಲಮಾಲಾ ವೃತ್ತ. ಸೊ ನೀವು ಫಸ್ಟ್ ನಾನು ಆಗಲೇ ಹೇಳಿದೆ, ಮೊದಲ 3 ಅಕ್ಷರಗಳ ಗಣವನ್ನು ನಾವು ಒಂದೊಂದು ಗಣವನ್ನಾಗಿ ಮಾಡ್ತಾ ಹೋಗ್ತೀವಿ. ಮೊದಲ 3 ಅಕ್ಷರಗಳು ಲಘುವಾಗಿದ್ದರೆ ಚಂಪಕಮಾಲ, ಲಘು ಆಗಿಲ್ಲ ಅಂದರೆ ಅದು ಉತ್ಪಲಮಾಲ. ಸೊ ಈ 2 ಹಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ನೀವು ಯಾವುದು ಛಂದಸ್ಸು ಅಂತ ಐಡೆಂಟಿಫೈ ಮಾಡಬೇಕಾದ್ರೆ ಮೊದಲ ಈ 3 ಲೈನ್ಗಳನ್ನು ನೆನಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಚಂಪಕಮಾಲಾ ವೃತ್ತಕ್ಕೆ ಕಳನು, ಸೊ ಇಲ್ಲಿ ಎಲ್ಲವೂ ಲಘು ಬಂದಿದೆ, ಹಾಗಾಗಿ ಇದು ಚಂಪಕಮಾಲಾ ವೃತ್ತಕ್ಕೆ ಬರುತ್ತೆ. ಇಲ್ಲಿ ಮೊದಲನೇದು ಬರೋದಿಲ್ಲ. ಮತ್ತು ನಿಮಗೆ ಇಲ್ಲಿ ಲಘು ಗುರು ಹಾಕಬೇಕಾದ್ರೆ ಯಮತರಾಜ ಬಾನ ಸಲಗಂ, ಸೊ ಅದನ್ನು ಆ ಹಿಂಡ್ಸನ್ನು ನೀವು ಗ್ರಾಮರನ್ನು ಓದಬೇಕಾದ್ರೆ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನು ಹಾಕೊಂಡದು ಯಾವ ಗಣ ಬರ್ತದೆ, ಬಗಣನ, ನಗಣನ, ಸೊ ಆ ರೀತಿ ನೀವು ಹಾಕಿ ನೀಟಾಗಿ ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ ಮಾತ್ರ ನಿಮಗೆ 3 ಅಂಕಗಳು ಸಿಗುವಂಥದ್ದು. ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಅಲಂಕಾರಗಳಿಗೆ ಬರೋಣ. ಅಲಂಕಾರಗಳಲ್ಲಿ ಬಂದರೆ 31ನೇ ಪ್ರಶ್ನೆ ನಿಮಗೆ ಅಲಂಕಾರ ಇರುತ್ತೆ, 3 ಅಂಕಕ್ಕಿರುತ್ತೆ. ನಾವು ಅಲ್ಲಿ ಅಲಂಕಾರ ಯಾವುದು ಅಂತ ಬರೆದು ಲಕ್ಷಣ ಬರೆದು ಸಮನ್ವಯ ಮಾಡಲಿಕ್ಕೆ ಇರುತ್ತೆ. ಸೊ ನಿಮಗೆ ಹೆಚ್ಚು ಕೇಳುವಂಥದ್ದು ರೂಪಕ ಅಲಂಕಾರ, ಉಪಮಾಲಂಕಾರ. ಆದರೆ ನಿಮಗೆ ಈ ಬಾರಿ ಇದು ಪ್ರಿಪರೇಟರಿ ಎಕ್ಸಾಮಲ್ಲಿ ಅರ್ಥಾಂತರ ಅನ್ಯಾಸ ಅಲಂಕಾರವನ್ನು ಸಹ ಕೇಳಿದ್ದಾರೆ. ಹಾಗಾಗಿ ಎಲ್ಲ ಅಲಂಕಾರಗಳನ್ನು ನೀವು ನೀಟಾಗಿ ಗಮನಿಸ್ಕೊಳ್ಬೇಕು. ಸೊ ಉಪಮಾಲಂಕಾರ ಅಂತ ಬಂದರೆ ಮಕ್ಕಳ ಹಿಂಟ್ಸ್ ಏನಪ್ಪ ಅಂತ ಹೇಳಿದರೆ ಅಂತೆ, ಹಾಗೆ, ಹಂಗ, ಓಲ್ ಅಂಥವೆಲ್ಲ ಬಂದರೆ ಉಪಮಾಲಂಕಾರಗಳಿಗೆ ಬರ್ತದೆ. ಅಲ್ಲಿ ಹೋಲಿಕೆಯನ್ನು ಮಾಡ್ತಾ ಇರ್ತಾರೆ. ಅರ್ಥ ಮಾಡ್ಕೊ, 2 ವಸ್ತುಗಳನ್ನ ಹೋಲಿಸ್ತಾ ಇದ್ದಾರೆ ಅಂಥ ಟೈಮಲ್ಲಿ ಅದು ಬರುವಂಥದ್ದೇ ಉಪಮಾಲಂಕಾರ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಬಹುತೇಕ ನಿಮಗೆ ಉಪಮಾಲಂಕಾರವನ್ನೇ ಹೆಚ್ಚಾಗಿ ಕೇಳ್ತಾರೆ. ರೂಪಕಾಲಂಕಾರ ಅಂತ ಹೇಳಿದರೆ ಅಲ್ಲಿ ಯಾವುದನ್ನು ಹೋಲಿಕೆ ಮಾಡೋದಿಲ್ಲ. ಈಗ ಚಂದ್ರನೇ ಕಮಲ, ಡೈರೆಕ್ಟಾಗಿ ನೀನು ಹೀಗೇನೆ ಅಂತ ಹೇಳುವಂಥದ್ದು. ಅಂದರೆ ಅಲ್ಲಿ ಅಭೇದ್ಯವಾದ ವರ್ಣನೆಯನ್ನು ಅಲ್ಲಿ ಮಾಡ್ತಾ ಇರೋದಿಲ್ಲ, ಅಂದರೆ ಒಂದನ್ನೊಂದು ಪರಸ್ಪರ ಹೋಲಿಸ್ತಾ ಇರೋದಿಲ್ಲ. ಹಾಗಾಗಿ ಅವು ರೂಪಕಾಲಂಕಾರಕ್ಕೆ ಬರ್ತದೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ಶಾನುಭೋಗರು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಸೊ ಇಲ್ಲಿ ನೋಡಿ, 2ರಲ್ಲೂ ನಮ್ಗೆ ಅರ್ಥ ಆಗುತ್ತೆ, ಹೋಲಿಸ್ತಾ ಇದ್ದಾರೆ. ಭೀಮ ದುರ್ಯೋಧನರನ್ನ ಮದಗಜಗಳಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಶಾನುಭೋಗರು ಕುಲಾಲ ಚಕ್ರದಂತೆ ತಿರುಗ್ತಾ ಇದ್ದಾರೆ. ಸೊ ಶಾನುಭೋಗರನ್ನ ಕುಲಾಲ ಚಕ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಇಂಥ ಸಮಯದಲ್ಲಿ ಅದು ಉಪಮಾಲಂಕಾರ ಆಗುತ್ತೆ. ಇಲ್ಲಿ ಲಕ್ಷಣ ಏನಪ್ಪಾ ಅಂದರೆ 2 ವಸ್ತುಗಳಿಗೆ ಪರಸ್ಪರ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಓಕೆನಾ? ಸೊ ಇಲ್ಲಿ ಉಪಮೇಯ ಮೊದಲನೇದಾಗುತ್ತೆ, ಉಪಮಾನ ಮದಗಜ. ಉಪಮೇಯ ಭೀಮ ದುರ್ಯೋಧನರಾದರೆ ಉಪಮಾನ ಮದಗಜ, ಉಪಮವಾಚಕ ಅಂತೆ. ನೆಕ್ಸ್ಟ್ ಸಮಾನ ಧರ್ಮ ಹೋರಾಟ ಮಾಡೋದು. ಸೊ ಸಮನ್ವಯ, ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ, ಆದ್ದರಿಂದ ಇದೊಂದು ಉಪಮಾಲಂಕಾರ. ಸೊ ಈ ರೀತಿ ಬರೆದ್ರೆ ನಿಮಗೆ 3 ಅಂಕಗಳು ಬರ್ತವೆ ಮಕ್ಕಳ. ಹೆಚ್ಚಾಗಿ ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥದ್ದು ನೋಡಿ ಈ ಥರದನೇ. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರ ಸಿಡಿದಾಂಗ, ತುಂಬ ಬಾರಿ ಕೇಳಿದ್ದಾರೆ. ಸಿಡಿದಾಂಗ ಗುಂಡು ಸುರಿದಾವ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರಿದಂತೆ, ಮರವೇರಿದ ಮರ್ಕಟನಂತೆ, ಬಳ್ಳಾರಿಯ ಮನೆಯಂ ಹರಕೆಯ ಕುರಿಯಂ ಪುಗಿಸುವಂತೆ. ಸೊ ಈ ಥರದವೆಲ್ಲ ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹೆಚ್ಚಾಗಿ ಅಭ್ಯಾಸವನ್ನು ಮಾಡೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಯಾವುದು ಉಪಮಾಲಂಕಾರ, ರೂಪಕಾಲಂಕಾರ ಅಂತೇಳಿ ನೀವು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ರೂಪಕಾಲಂಕಾರಕ್ಕೆ ಬಂದರೆ ಮಾರಿ ಗೌತಣವಾಯಿತು ನಾಳಿನ ಭಾರತ. ಸೊ ಈ ವಾಕ್ಯದಲ್ಲಿರುವಂಥ ಅಲಂಕಾರ ಈಸಿಯಾಗಿ ಬರಿಬೋದು. ಯಾಕೆಂತ ಹೇಳಿದರೆ ರೂಪಕಾಲಂಕಾರ ಅಲ್ಲಿ ಯಾವುದೇ ರೀತಿಯ ಹೋಲಿಕೆ ಇಲ್ಲ, ಅಂದರೆ ಅಭೇದ್ಯವಾಗಿ ಅಲ್ಲಿ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತ ಹೇಳಿದರೆ ನಾಳಿನ ಭಾರತ ಮಾರಿ ಗೌತಣವಾಯಿತು ನಾಳಿನ ಭಾರತ. ಸೊ ಅಲ್ಲಿ ಯಾವುದೇ ಹೋಲಿಕೆ ಇಲ್ಲ, ಡೈರೆಕ್ಟಾಗಿ ಸೀತೆಯ ಮುಖ
ಕಮಲ ಅರಳಿತು. ಸೀತೆಯ ಮುಖ ಕಮಲದಂತೆ ಅರಳಿತಲ್ಲ, ಸೀತೆಯ ಮುಖ ಕಮಲನೇ ಅಂತ ಹೇಳುವಂಥದ್ದೇ ರೂಪಕಾಲಂಕಾರ. ಹಾಗಾಗಿ ಇಲ್ಲಿ ಮಾರಿಗೆ ಔತಣವಾಯಿತು ನಾಳಿನ ಭಾರತ ಅಂದರೆ ಉಪಮೇಯ ನಾಳಿನ ಭಾರತದ ಯುದ್ಧ, ಉಪಮಾನ ಮಾರಿಗೆ ಔತಣ, ಅಲಂಕಾರ ರೂಪಕಾಲಂಕಾರ. ಸೊ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದ್ಯವಾಗಿ ಹೋಲಿಸಲಾಗಿದೆ, ಆದ್ದರಿಂದ ಇದು ಒಂದು ರೂಪಕಾಲಂಕಾರ. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ಅಳರಿಯತ್ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯೂರಿ ನಿನ್ನ ನರಿಯದೆ ಪೇಳು ವಿಶ್ವಾಮಿತ್ರ, ಸೀತೆಯ ಮುಖ ಕಮಲ ಹರಳಿತು, ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ, ಈ ಮನುಷ್ಯ ನಿಜವಾಗಿ ದೇವರು, ಈ ಶಾಲೆಗೆ ಆ ವಿದ್ಯಾರ್ಥಿಯೊಂದು ರತ್ನ. ಸೊ ಇಂಥವೆಲ್ಲ ರೂಪಕಾಲಂಕಾರಕ್ಕೆ ಬರುತ್ತೆ. ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳ. ನೀವು ವ್ಯಾಕರಣಕ್ಕೆ ಬಂದರೆ, ಸೊ ಗಾದೆಗಳ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೀನಿ, ಅದಕ್ಕೆ ನಾನು ಈಗ ಗಾದೆಗಳನ್ನ ಹೇಳ್ತಾ ಇಲ್ಲ, ನಿಮಗೆ ಯಾವ್ಯಾವಂತ ಓದಕ್ಕೆ ಹೇಳ್ತೀನಿ. ನೆಕ್ಸ್ಟು ವ್ಯಾಕರಣ ಪಾಠಕ್ಕೆ ಬಂದರೆ ನಿಮಗೆ ವರ್ಣಮಾಲೆಗಳು ಎಷ್ಟಿದ್ದಾವೆ 49, ಒಟ್ಟು ಸ್ವರಗಳು 13, ನೆಕ್ಸ್ಟು ಋಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ಯೋಗವಾಹಗಳು 2, ಅಲ್ಪ ಪ್ರಾಣ 10, ಮಹಾಪ್ರಾಣ 10, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಅನುನಾಸಿಕ 5. ಇದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ. ಈ ಒಂದಿಷ್ಟು ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ನೆಕ್ಸ್ಟು ನಿಮಗೆ ಕೇಳ್ಬೋದು ರೂಢನಾಮ ಏನಪ್ಪ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಉತ್ತರವನ್ನು ಬರೀರಿ ಅಂತ. ಅದರಲ್ಲಿ ಯಾವುದು ಬೇಕಾದರೂ ಕೇಳ್ಬೋದು, ಅಥವಾ MCQನಲ್ಲಿ ಕೇಳ್ಬೋದು. ಕೊಟ್ಬಿಟ್ಟಿದ್ರಲ್ಲಿ ರೂಢನಾಮ ಯಾವುದು, ಅಥವಾ ಅಂಕಿತ ನಾಮ, ಅನ್ವರ್ತನಾಮ, ಗುಣವಾಚಕ, ಭಾವನಾಮ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ದಿಗ್ವಾಚಕ, ಸರ್ವನಾಮ. ಸೊ ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ಮಕ್ಕಳ. ಈ ಗ್ರಾಮರ್ಸಲ್ಲೇ ನಿಮಗೆ ಬರುತ್ತೆ. ನೆಕ್ಸ್ಟ್ ಲೇಖನ ಚಿಹ್ನೆಗಳ ಬಗ್ಗೆ ಒಂದು ಕೇಳ್ತಾರೆ. ಅದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರ್ಬೋದು, ಪೂರ್ಣ ವಿರಾಮ, ಅಲ್ಪ ವಿರಾಮ, ಭಾವಸೂಚಕ, ಅರ್ಧ ವಿರಾಮ, ವಾಕ್ಯವೇಷ್ಟನ, ಉದ್ಧರಣ, ವಿವರಣಾತ್ಮಕ ಚಿಹ್ನೆ. ಸೊ ಇವುಗಳನ್ನು ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವಿಭಕ್ತಿ ಪ್ರತ್ಯಯಕ್ಕೆ ಬಂದರೆ ಮಕ್ಕಳ, ನೀವು ಹೊಸಗನ್ನಡದ ಪ್ರತ್ಯಯ ಗೊತ್ತಿರಬೇಕು, ಹಳೆಗನ್ನಡದ ಗೊತ್ತಿರಬೇಕು, ಕಾರಕಾರ್ಥಕಗಳು ಗೊತ್ತಿರಬೇಕು. ಆದರೆ ಈ ಮೂರರಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ಅವರು ಹೊಸಗನ್ನಡದ ಪ್ರತ್ಯಯ ಕೇಳಿದ್ರೆ ಅವರು ಬರೀಬೇಕಾಗುತ್ತೆ, ಹಳೆಗನ್ನಡದಾದರೂ ಕೇಳ್ಬೋದು ಕಾರ. ಹಾಗಾಗಿ ಪ್ರಥಮ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿವರೆಗೆ ಹೊಸಗನ್ನಡದ ಪ್ರತ್ಯಯ, ಹಳೆಗನ್ನಡದ ಪ್ರತ್ಯಯ, ಕಾರಕಾರ್ಥ. ಸೊ ಇವು ಮೂರನ್ನು ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ ಇದರಿಂದ 1 ಅಂಕ ಸಿಗುತ್ತೆ. ನೆಕ್ಸ್ಟು ಕ್ರಿಯಾಪದಗಳು. ಸೊ ಎಕ್ಸಾಂಪಲಿಗೆ ಕೊಟ್ಬಿಟ್ಟಿದ್ರಲ್ಲಿ ಧಾತು ಯಾವುದು ಅಂತ ಕೇಳುವ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಕ ರೂಪವನ್ನು ಕೇಳ್ತಾರೆ. ನೆಕ್ಸ್ಟು ಸಂಭವನಾರ್ಥಕ, ನಿಷೇಧಾರ್ಥಕ, ದ್ವಿರುಕ್ತಿಗಳು, ಜೋಡಿ ನುಡಿಗಳು, ಅನುಕರಣ ವ್ಯಯಗಳು ಯಾವುವು. ನೆಕ್ಸ್ಟ್ ತತ್ಸಮ ತದ್ಭವಗಳನ್ನು ನೀವು ಕಲ್ತಿರಬೇಕು. ಸೊ ಅನ್ಯದೇಶೀಯ ಪದಗಳು ಇವುಗಳು ಓಕೆ. ಗ್ರಾಂಥಿಕ ರೂಪ. ಸೊ ಇವುಗಳೆಲ್ಲವನ್ನು ನೀವು ಗ್ರಾಮರಿಂದ ಅಭ್ಯಾಸ ಮಾಡಿರಬೇಕಾಗುತ್ತೆ ಮಕ್ಕಳು. ಆಗ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಗಾದೆಗಳಿಗೆ ಬಂದರೆ ಮಕ್ಕಳ, ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಗಾದೆಗಳನ್ನ ಯಾವ ರೀತಿ ಬರೀಬೇಕು ಅಂತ. ಫಸ್ಟು ಅದು 32ನೇ ಪ್ರಶ್ನೆಯಲ್ಲಿ ಕೇಳಿದಾಗ ನೀವು ಗಾದೆಯ ಮಹತ್ವಕ್ಕೆ ಬರೀಬೇಕು. ಗಾದೆಯ ಮಹತ್ವ ಬರೆದ್ರೆ 1 ಅಂಕ ಸಿಗುತ್ತೆ. ಯಾವುದೇ ಗಾದೆ ಇರಲಿ ಮಕ್ಕಳ, ಈ ಸ್ಟಾರ್ಟಿಂಗ್ ಇಲ್ಲಿ 3 ಲೈನ್ ಇದೆಯಲ್ಲ, ಈ 3 ಲೈನನ್ನು ನೀವು ಬರೆದ್ಬಿಡಿ ಸಾಕು, ಅದಕ್ಕೆ 1 ಅಂಕ ಸಿಕ್ಬಿಡುತ್ತೆ. ಓಕೆನಾ? ಆ 3 ಲೈನನ್ನು ಬರೆದು ನೋಡಿ, ಇಲ್ಲಿ ನಿಮಗೆ ಇಷ್ಟು ಕೊಟ್ಟಿದ್ದೀವಲ್ಲ, ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತಾರೆ. ಇದನ್ನು ಬರೆದು ನೀವು ಸ್ಟಾರ್ಟಿಂಗ್ ಈ 3 ಲೈನನ್ನು ಬರೆದು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ಅದಕ್ಕೆ ನಿಮಗೆ 2 ಅಂಕ. ಸೊ ಟೋಟಲಿ 3 ಅಂಕ ಸಿಗ್ತದೆ. ಹಾಗಾಗಿ ಇಲ್ಲಿ ನಾನು ನಿಮಗೆ ಕೊಡ್ತಿರೋಂಥ ಇಷ್ಟನ್ನು ನೀವು ಇದೇ ರೀತಿ ಬರೆಯೋದಕ್ಕೆ ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪತ್ರ ಲೇಖನ ವೆರಿ ಇಂಪಾರ್ಟೆಂಟ್. 2 ಪತ್ರ ಇರುತ್ತೆ, ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಸೊ ವೈಯಕ್ತಿಕ ಪತ್ರ ನಿಮಗೆ ಕೇಳಿದರೆ ತಂದೆಗೆ, ತಾಯಿಗೆ ಅಥವಾ ಸ್ನೇಹಿತರಿಗೆ ಬರೀಲಿಕ್ಕೆ ಕೇಳ್ತಾರೆ. ಸೊ ಫಸ್ಟ್ ನಿಮಗೆ ಪತ್ರದ ಮಾದರಿಯನ್ನು ಕಲ್ತ್ಕೊಂಡಿರಿ ಮಕ್ಕಳ. ಫಸ್ಟ್ ನಿಮ್ಮನ್ನು ಈಗೊಂದು ಕ್ವಶನ್ ಕೊಟ್ಟಿದ್ರೆ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟಿದ್ರೆ ಅದೇ ಹಾಕಬೇಕು. ಕ್ಷೇಮ ಶ್ರೀ ಅಂತ ಹಾಕಿ, ಇವರಿಂದ ಯಾರು ಬರೀತಿರೋದು, ವೇದಶ್ರೀ, ಸರ್ಕಾರಿ ಪ್ರೌಢಶಾಲೆ ಹಾಸನ, ದಿನಾಂಕ ಅಂತ ಹಾಕಿ 25/1/2024 ನಿಮ್ಮ ಎಕ್ಸಾಮ್ ಡೇಟನ್ನು ಹಾಕಿ, ಪ್ರೀತಿಯ ಗೆಳೆಯನಾದ ಲಿಖಿತ್ಗೆ, ಅವರೇ ಕೊಟ್ಟಿದ್ದಾರೆ ಯಾರಿಗೆ ಲೆಟ್ರ್ ಬರೀಬೇಕು ಅಂತ, ಲಿಖಿತ್ಗೆ ಅಂತ ಬರೆದು ನೀವಲ್ಲಿ ಏನು ಅವ್ರ ಮ್ಯಾಟರ್ ಹೇಳಿದ್ದಾರೆ, ಗೆಳೆಯನಿಗೆ ಪತ್ರ ಬರೀರಿ. ಯಾವುದ್ರ ಬಗ್ಗೆ, ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಆಹ್ವಾನಿಸಿ. ಸೊ ಅದನ್ನು ನೀವು ಡೇಟನ್ನು ಹಾಕಿ ಅದ್ರ ಬಗ್ಗೆ ನೀಟಾಗಿ ಬರೆದು ಕೊನೆಗೆ ಶುಭಾಶಯಗಳೊಂದಿಗೆ, ನಿಮ್ಮ ತಂದೆಗೆ ಬರೆಯೋದಾದರೆ ವಂದನೆಗಳೊಂದಿಗೆ ಅಂತ ಹಾಕಿ, ನಿನ್ನ ಪ್ರೀತಿಯ ಗೆಳತಿ ಮತ್ತು ಸ್ಥಳ ಹಾಕಿ ಹೊರ ವಿಳಾಸ ಹಾಕಲೇಬೇಕು. ಇಷ್ಟು ಬರೆದ್ರೆ ಮಾತ್ರ ನಿಮಗೆ ಅಂಕಗಳು 5ಕ್ಕೆ 5 ಅಂಕಗಳು ಸಿಗೋದು. ಹಾಗಾಗಿ ಈ ಪ್ಯಾಟ್ರನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ವ್ಯಾವಹಾರಿಕ ಪತ್ರಕ್ಕೆ ಬಂದಾಗ ಅವರೇ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ದಿನಾಂಕ, ಸ್ಥಳ ಹಾಕಿ, ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ.
ಇದು ಹಾಕಿ ಕೊನೆಗೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಂತ ಹಾಕಿ ವರವಿಳಾಸ ಬರೀಲೇಬೇಕು ಇವರಿಂದ ಇವರಿಗೆ. ಓಕೆನಾ? ಸೊ ಒಂದು ಪ್ಯಾಟ್ರನ್ನ ನೋಡ್ಕೊಳ್ಳೋಣ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಕೌಶಿಕ್ ಎಂದು ಭಾವಿಸಿ ಮೈಸೂರಿನ ಮೃಗಾಲಯದ ವೀಕ್ಷಣೆಗೆ ಸಮಯಾವಕಾಶ ಕೋರಿ ವ್ಯವಸ್ಥಾಪಕರಿಗೆ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ದಿನಾಂಕ, ಸ್ಥಳ, ಇವರಿಂದ ಇವರಿಗೆ ಅಂತ ಹಾಕಿ ಮಾನ್ಯರೇ ಹಾಕಿ ವಿಷಯ ಹಾಕಬೇಕು. ಮೃಗಾಲಯದ ವೀಕ್ಷಣೆಗೆ ಸಮಯಾವಕಾಶ ಕೋರಿ ಅಂತ ಹೇಳಿ ಬರೆದು ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಹಾಕಿ ವರವಿಳಾಸ. ಇದಿಷ್ಟು ಮಾಡಿದರೆ ನಿಮಗೆ ಕಂಪ್ಲೀಟ್ 5 ಅಂಕಗಳು ಸಿಗ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಆ್ಯಂಡ್ ತದನಂತರ ವೆರಿ ಇಂಪಾರ್ಟೆಂಟ್, ನಿಮಗೆ ಕವಿ ಕಾವ್ಯ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳ್ತಾರೆ ಮಕ್ಕಳು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ನೀವು ವಾಕ್ಯ ರೂಪದಲ್ಲೇ ಬರಿಬೇಕು. 3 ಅಂಕಗಳಿರ್ತದೆ. ಸೊ ಅಲ್ಲಿ ನೀವು ಅವರ ಜನನ ಕಾಲ ಕರೆಕ್ಟಾಗಿ ಬರೆದ್ರೆ 1 ಮಾರ್ಕ್ಸು, ಅವು ಪ್ರಶಸ್ತಿ ಬಿರುದು ಬರೆದ್ರೆ 1 ಮಾರ್ಕ್ಸು, ವಾಕ್ಯ ರೂಪದಲ್ಲಿ ನಿಮ್ಮ ನೀಟಾಗಿ ಬರೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಈಗ ಯಾವುದು ಬೇಕಾದ್ರೂ ಕೇಳ್ಬೋದು. ಮತ್ತು ನೀವು ಅದನ್ನು ಅಭ್ಯಾಸ ಮಾಡಿ ಮಕ್ಕಳ. ಯಾವುದು ಒಂದು ನೀವು ಕವಿಕಾವ್ಯ ಪರಿಚಯ ಓದಬೇಕಾದ್ರೆ ಅಲ್ಲಿ ಪ್ರಶಸ್ತಿಗಳು ಬಿರುದುಗಳು ಇರೋದಿಲ್ವೋ ಅವ್ರನ್ನ ಹೆಚ್ಚಾಗಿ ಕೇಳೋದಿಲ್ಲ. ಹಾಗಾಗಿ ಅದು ಒಂದು ಹಿಂಟ್ಸ್ ಅಂತ ಅಂದ್ಕೊಳ್ಳಿ. ಹಾಗಾಗಿ ನುಳಿದವಕ್ಕೆ ಹೆಚ್ಚು ಗಮನ ಕೊಟ್ಟು ನೀವು ಓದ್ಕೊಳ್ಳಿ. ಶಬರಿಪಾಠ, ಪೂತಿ ನರಸಿಂಹಾಚಾರ್ಯ ಅವರು ಈ ರೀತಿ ವಾಕ್ಯ ರೂಪದಲ್ಲಿ ಬರೀರಿ. ನೆಕ್ಸ್ಟ್ ಲಂಡನ್ ನಗರದಲ್ಲಿ ವಿನಾಯಕ ಕೃಷ್ಣ ಗೋಕಾಕರ್ ಅವರು ಕವಿಗಳು. ನೆಕ್ಸ್ಟ್ ಶಕುನಾಸನನ ಉಪದೇಶ, ಅದರಿಂದ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ. ಭಾಗ್ಯಶಿಲ್ಪಿಗಳು DS ಜಯಪ್ಪ ಗೌಡ. ಸುಕುಮಾರಸ್ವಾಮಿ, ಶಿವಕೋಟ್ಯಾಚಾರ. ಸೊ ಇವರಿಗೆ ಬಿರುದುಗಳಿಲ್ಲ, ಹಾಗಾಗಿ ಪ್ರಶಸ್ತಿ ಇಲ್ದಲೇ ಇರೋದ್ರಿಂದ ಕೇಳುವ ಸಾಧ್ಯತೆ ಡೌಟ್ ಬರೋದಿಲ್ಲ. ನೆಕ್ಸ್ಟ್ ಇದ್ದ ಸಾರಾ ಅಬುಬಕರ್, ದುರ್ಗಸಿಂಹ ಅವ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇರೋದಿಲ್ಲ, ಬಟ್ ಓದ್ಕೊಂಡಿರಿ, ಯಾಕೆಂದರೆ ಅವರಿಗೂ ಯಾವುದೇ ಬಿರುದುಗಳು ಸಿಕ್ಕಿರೋದಿಲ್ಲ. ನೆಕ್ಸ್ಟ್ ಸಂಕಲ್ಪ ಗೀತೆ GS ಶಿವರುದ್ರಪ್ಪ. ಹಕ್ಕಿ ಹಾರುತಿ ನೋಡಿದರೆ ದ ರಾ ಬೇಂದ್ರೆ. ಸೊ ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ, ಯಾಕೆಂದರೆ 3 ಅಂಕ ಈಸಿಯಾಗಿ ನೀವು ಇದರಿಂದ ಗಳಿಸ್ಬೋದಾಗುತ್ತೆ. ತದನಂತರ ನಿಮಗೆ ನೋಡಿ ಅದು ನೆನ್ಪಿಟ್ಕೊಳ್ಳೋಕ್ಕೆ ಈ ಒಂದು ಟೇಬಲ್ ಇರೋದ್ರಿಂದ ಚೆನ್ನಾಗಿ ನೀವು ಅಭ್ಯಾಸ ಮಾಡ್ಬೋದು. ನೆಕ್ಸ್ಟು ಸಂದರ್ಭ ಸ್ವಾರಸ್ಯಗಳನ್ನು ಕೇಳ್ತಾರೆ. 3 ಅಂಕ ಕೇಳ್ತಾರೆ. ಕರ್ತೃ ಆಕಾರ ಪಠ್ಯ ಬರೆದ್ರೆ 1 ಅಂಕ, ಯಾರಿಗೆ 1 ಅಂಕ, ಅದರ ಅಂತರಾತ್ಮ ಸ್ವಾರಸ್ಯಕ್ಕೆ 1 ಅಂಕ ಇರುತ್ತೆ. ಹೌದಿ ಮರುಳ ನಮ್ಮೊಡನೆ ಬರುತ್ತಿಹುದು. ನೆಕ್ಸ್ಟು ಪ್ರೀತಿಯ ಹಣತೆಯ ಹಚ್ಚೋಣ. ಸೊ ಇದೇ ಪ್ಯಾಟ್ರನಲ್ಲಿ ನೀವು ಎಲ್ಲವನ್ನು ಬರೀಬೇಕು. ಹಾಗಾಗಿ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಯಾವೆಲ್ಲ ಸಂದರ್ಭದ ಪ್ರಶ್ನೆಯನ್ನು ಕೇಳ್ಬೋದು. ಶಬರಿಗೀತ ನಾಟಕದಿಂದ ಇಷ್ಟು ಬರ್ತದೆ. ಸೊ ಯಾರು ಯಾರಿಗೆ ಹೇಳ್ತಾರೆ, ಯಾವಾಗ ಹೇಳ್ತಾರೆ, ಇದು ಅಟ್ಲೀಸ್ಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಸ್ವಾರಸ್ಯ ಎಲ್ಲ ಬರೀಲಿಕ್ಕೆ ಈಸಿ ಆಗುತ್ತೆ. ಸೊ ಅದೇ ರೀತಿ ಲಂಡನ್ ನಗರ ಅದರಲ್ಲಿ ಬರುವಂಥವು. ಸೊ ನೆಕ್ಸ್ಟು ಶಕುನಾಸನನ ಉಪದೇಶ. ಹಾಗಾಗಿ ನಿಮಗೆ PDF ಅನ್ನು ನಾನು ನಿಮಗೆ ಕೊಡೋದ್ರಿಂದ ಮಕ್ಕಳ ಎಲ್ಲವನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಕಳಿಸಿ. ಇನ್ನು ನಾನು ನಿಮಗೆ ಕಂಪ್ಲೀಟಾಗಿ ಕ್ವಶನ್ ಪೇಪರ್ಸನ್ನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.